ಸೇಫು ಬಾಸ್. ಆದ್ರೆ ಅದು ಬೇಕು ಇದು ಬೇಕು ಅಂತ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾರೆ. ನನಗೆ ವೇಗನ್ ಚೀಸ್ ಪಿಜ್ಜಾನೇ ಬೇಕು. ಜಯನಗರಲ್ಲಿ ಸಿಗುತ್ತೆ, ಅಲ್ಲಿಂದಾನೇ ನಾನು ತರಿಸ್ಕೊಡಿ, ನನಗೆ ಗೊತ್ತಿಲ್ಲ. ನೋಡಿ ಬಾಸ್, ಇದೇ ತರ ಕಿರಿಕಿರಿ ಮಾಡ್ತಾ ಇರ್ತದೆ. ನೀವ್ ಯಾವಾಗ ಬರ್ತೀರಾ ಬಾಸ್? ಆದಷ್ಟು ಬೇಗ ಕೆಲಸ ಮುಗಿಸ್ಬಿಡೋಣ. ಕಾಲು ಶ್ರಾವಣಿ ಕಡೆಯಿಂದಾನೇ ಬಂದಿರ್ಬೋದು, ಆದ್ರೆ ಈ ನಂಬರ್ ಯಾರ್ದು? ಮಗ ಕನ್ಫರ್ಮ್ ಕಿಡ್ನಾಪರ್ಸ್. ಅಷ್ಟೇ ಅಲ್ಲ ಸರ್, ಮೇಡಮು ಮತ್ತೆ ಸಿಹಿ ಇಬ್ರು ಅಲ್ಲೇ ಇದ್ದಾರೆ. ಸುಬ್ಬು, ನನಗೂ ವಾಯ್ಸ್ ಕೇಳಿಸ್ತು, ಆದರೆ ಅದು ಶ್ರಾವಣಿದೆ ವಾಯ್ಸು ಅಂತ ಹೇಗೆ ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾ? ನನಗೆ ಗೊತ್ತು ಸರ್, ಅವರು ಪಿಜ್ಜಾ ಬೇಕು, ಜಯನಗರಲ್ಲಿರೋ ಅಂಗಡಿಯಿಂದನೇ ಬೇಕು ಅಂತ ಹೇಳ್ತಿದ್ದೀರಲ್ವಾ, ಅವರು ರೆಗ್ಯುಲರ್ ಆಗಿ ತಿನ್ನೋದು ಅದೇ ಶಾಪಲ್ಲಿ. ಸುಬ್ಬು ಕನ್ಫರ್ಮ್ ಆಯಿತು. ಬಟ್ ಇವಾಗ ಅವ್ರು ಎಲ್ಲಿದ್ದಾರೆ ಅಂತ ಕಂಡುಹಿಡಿಯೋದು ಹೇಗೆ? ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಎಂಕ್ವೈರಿ ಮಾಡ್ಸಲ್ವಾ? ಸುಬ್ಬು ಹೇಳ್ದಂಗೆ ಪೊಲೀಸ್ಗೆ ಏನಾದ್ರು ಇನ್ಫಾರ್ಮ್ ಮಾಡಿದ್ರೆ ಅವರಿಬ್ರು ಪ್ರಾಣಕ್ಕೂ ತೊಂದರೆ ಆಗುತ್ತೆ. ಸರ್, ನನಗೊಬ್ರು ಪರಿಚಯ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಕಾಲ್ ಯಾವ ಟವರಿಂದ ಬಂದಿದೆ ಅಂತ ಗೊತ್ತಾಗ್ಬಿಡುತ್ತೆ. ಯಾವ ಟವರಿಂದ ಬಂದಿದೆ ಅಂತ ಗೊತ್ತಾದ್ರೆ ಏನು ಪ್ರಯೋಜನ ಸುಬ್ಬು? ಯಾವ ಏರಿಯಾದಲ್ಲಿದ್ದಾರೆ, ಯಾವ ರೋಡಲ್ಲಿದ್ದಾರೆ ಅಂತ ಗೊತ್ತಾಗತ್ತಷ್ಟೇ, ಬಟ್ ಅವ್ರು ಎಕ್ಸಾಕ್ಟಾಗಿ ಎಲ್ಲಿದ್ದಾರೆ ಅಂತ ಗೊತ್ತಾಗಬೇಕು. ಸರ್, ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರಾ? ಅವರು ಫೋನಲ್ಲಿ ಮಾತಾಡುವಾಗ ಬ್ಯಾಕ್ಗ್ರೌಂಡಲ್ಲಿ ಟ್ರೈನ್ ಸೌಂಡ್ ಕೇಳಿಸ್ತಾ ಇತ್ತು. ಮೋಸ್ಟ್ಲಿ ಅವರಿರೋ ಲೊಕೇಶನ್ ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಇರುತ್ತೆ, ಇಲ್ಲಾಂದ್ರೆ ರೈಲ್ವೆ ಟ್ರ್ಯಾಕ್ ಇರುತ್ತೆ. ಪರ್ಫೆಕ್ಟ್ ಸುಬ್ಬು, ನೀನು ಟವರ್ ಯಾವುದು ಅಂತ ತಿಳ್ಕೊ. ಇಮಿಡಿಯೇಟ್ ಆಗಿ ಆ ಲೊಕೇಶನ್ಗೆ ಹೋಗೋಣ. 3 ಜನ ಒಂದೊಂದು ದಿಕ್ಕು ಹೋದ್ರೆ ಈಸಿಯಾಗಿ ಕಂಡುಹಿಡಿಬೋದು. ಕಂಡುಹಿಡಿಯೋದು ಓಕೆ ಮಗ, ಬಟ್ ನೆಕ್ಸ್ಟ್ ಏನು? ಸುಬ್ಬು, ವಾಟ್ಸ್ ನೆಕ್ಸ್ಟ್ ಪ್ಲಾನ್? ಪ್ಲ್ಯಾನ್ ರೆಡಿ ಇದೆ ಸರ್, ಅದನ್ನು ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ.